ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ವಿಷಯ ಏನಂತ ಅಂದರೆ ಕೃಷ್ಣನ ಸಂದೇಶ ನಿಮಗೆ ಏನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಫಸ್ಟ್ ಒಂದು ಫೈಲ್ ನಂಬರ್ 1 ಇಲ್ಲಿಟ್ಟಿದ್ದೀನಿ. ಫೈಲ್ ನಂಬರ್ 1 ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. ಫಸ್ಟ್ ಒನ್, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ತುಂಬ ಚಾಲೆಂಜಸ್ ಇತ್ತು, ಅದು ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ತಾ ಇದೆ, ಆ್ಯಕ್ಷನ್ ಬರ್ತಾ ಇದೆ, ಆ್ಯಕ್ಷನ್ ತಗೋಬೇಕಾಗಿರುವಂಥ ಪರಿಸ್ಥಿತಿಗಳು ನಿಮಗೆ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ. ನೀವು ತುಂಬ ಫಾಸ್ಟಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಬೇಗ ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ತೀರಾ. ಬೇಗ ನೀವು ಅಂದ್ಕೊಂಡಿರೋದು ಲೈಫ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಜೀವನದಲ್ಲಿ ಬರ್ತಾ ಇದೆ. ಅದನ್ನು ಯೋಚನೆ ಮಾಡಿ, ಫಾಸ್ಟಾಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ. ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಫಾಸ್ಟಾಗಿ, ತುಂಬ ಫಾಸ್ಟಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಚೇಂಜ್ ಬರ್ತಾ ಇದೆ ಅಂತ ಇದೆ. ಫೈಲ್ ನಂಬರ್ 1, ಏನು ಸಂದೇಶನ ಫೈಲ್ ನಂಬರ್ 1 ಕೊಡ್ತಾ ಇದ್ದೀರಾ ಪ್ಲೀಸ್. ಅದನ್ನು ಮಾಡಿದ ನಿಮ್ಮ ಲೈಫ್, ನೀವು ಇಷ್ಟಪಟ್ಟಿರುವಂಥ ಲವ್ ವಾಪಸ್ ನಿಮಗೆ ಬರ್ತಾ ಇದೆ. ನೀವು ಅಂದ್ಕೊಂಡಿರುವಂಥ ಲವ್ ವಾಪಸ್ ಬರ್ತಾ ಇದೆ, ದುಡ್ಡು ವಾಪಸ್ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಮೋಸ್ಟ್ಲಿ ದೂರ ದೂರ ಇರ್ಬೋದು, ನಿಮ್ಮ ಫ್ಯಾಮಿಲಿ ಒಂದಾಗ್ತಾ ಇರ್ಬೋದು. ಹೊರಗಡೆ ಹೋಗಿ ಎಲ್ಲೋ ಟ್ರಿಪ್ ಮಾಡ್ತಾ ಇದ್ದೀರ ಫ್ಯಾಮಿಲಿ ಜೊತೆ. ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್, ಮನಿಯಿಂದ ಎಲ್ಲದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಹೊಸದಾಗಿರುವಂಥ ಹ್ಯಾಪಿನೆಸ್ ಬರ್ತಾ ಇದೆ. ಇವಾಗ ಯಾವ ದುಃಖದಲ್ಲಿ ಇದ್ರಿ, ಏನು ಫೀಲ್ ಮಾಡ್ತಾ ಇದ್ರಿ, ಇಷ್ಟು ದಿನ ಮುಗ್ದೋಯ್ತು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ಮುಗ್ದೋಗಿದೆ. ಇನ್ನು ಮುಂದೆ ನಿಮಗೆ ಏನು ಸ್ಟ್ರಗಲ್ ಮಾಡ್ತಾ ಇದ್ರಿ, ಯಾವ ಫೀಲಿಂಗಲ್ಲಿ ಇದ್ರಿ, ಆ ಚೇಂಜಸ್, ಚಾಲೆಂಜಸ್ನ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಿಮ್ಮ ಜೀವನ, ಮುಂದೆ ಜೀವನಕ್ಕೆ ನಿಮಗೆ ಬರಬೇಕಾಗಿರುವಂಥದ್ದು ಎಲ್ಲ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಫ್ಯಾಮಿಲಿ, ದುಡ್ಡು, ನಿಮ್ಮ ರಿಲೇಷನ್, ಲವ್, ಫುಲ್ ಹ್ಯಾಪಿನೆಸ್ ಎಲ್ಲವೂ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ, ತುಂಬ ಫಾಸ್ಟಾಗಿ ಬರ್ತಾ ಇದೆ. ಅದು ಡಿವೈನ್ ಕಡೆಯಿಂದ ನಿಮಗೆ ಗುಡ್ ಎನರ್ಜಿ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್, ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ. ಆ ಟೈಮಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಯಾರು ಕೋರ್ಟ್ ಕಚೇರಿಗಳಲ್ಲಿ ಪ್ರಾಬ್ಲಮ್ ಆಗ್ತಿತ್ತೋ ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಅಂದರೆ ನಿಮಗೆ ನಿಮ್ಮ ಕೆಲಸಕ್ಕೆ ನೀವು ಮಾಡಿರುವಂಥ ಒಂದು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ ನೀವು ಏನು ಯೋಚನೆ ಮಾಡ್ತಾ ಇದ್ರಿ, ಏನು ಕೆಲಸಗಳನ್ನು ಮಾಡಿದ್ರಿ ಅದಕ್ಕೆ ಒಂದು ಒಳ್ಳೆ ನ್ಯಾಯ ಸಿಗ್ತಾ ಇದೆ. ನೀವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಲ್ಲಿ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ಕೋರ್ಟ್ ಕಚೇರಿಗಳಲ್ಲಿ ನ್ಯಾಯ ಸಿಗ್ತಾ ಇದೆ ನಿಮಗೆ ಅಂತ ಅನ್ನಿಸ್ತಿದೆ. ಆ್ಯಕ್ಷನ್ ತಗೊಳ್ಳಿ. ನೀವು ಏನೇನು ಕೆಲಸ ಮಾಡಿದರೆ ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ದಲ್ಲಿ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ನಿಮ್ಮ ಐಡಿಯಾದಿಂದ, ನಿಮ್ಮ ಒಳ್ಳೆ ನಾಲೆಡ್ಜ್ ಇರೋದ್ರಿಂದ ಆ ನಾಲೆಡ್ಜನ್ನು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ. ಒಳ್ಳೆ ಥಿಂಕಿಂಗ್ ಮಾಡಿ ಅಂತ ಅನ್ನಿಸ್ತಿದೆ. ತುಂಬ ಕೂಲಾಗಿ ಇದ್ದೀರಾ. ಗುಡ್ ನ್ಯೂಸ್ ಕೇಳ್ತೀರಾ. ನೀವು ಒಳ್ಳೆ ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇದ್ದೀರಾ.
ನಿಮ್ಮ ಮಕ್ಕಳಿಗಾದರೂ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂಥವ್ರಿಗಾಗಿರ್ಬೋದು ತುಂಬ ಒಳ್ಳೆ ಪರ್ಸನ್ ಇದ್ದೀರಾ ನೀವು ಅಂತ ಅನ್ನಿಸ್ತಿದೆ. ನೀವು ಅಂದ್ಕೊಂಡಿರೋವಂಥ ಅಷ್ಟು ದುಡ್ಡು ನಿಮಗೆ ಸಿಗ್ತಾನೆ ಇರ್ಬೋದು. ಯೋಚನೆ ಮಾಡಬೇಡಿ, ಆ ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸದ್ಯದಲ್ಲಿ. ಯಾಕೆ ತುಂಬ ಪ್ರಾಬ್ಲಮಲ್ಲಿ ಇದ್ದೀನಿ ನಾನು, ಅದರ ವ್ಯಾಲ್ಯೂನ ತಿಳ್ಕೊಳ್ಳಿ ಫಸ್ಟು. ಅದರ ವ್ಯಾಲ್ಯೂವನ್ನು ತಿಳ್ಕೊಂಡಿದ್ದಲ್ಲಿ ನೀವು ಕೂಡ ದ ಮೆಜಿಷಿಯನ್ ಎಲ್ಲನೂ ಅಟ್ರ್ಯಾಕ್ಟ್ ಮಾಡುವಂಥದ್ದು, ನೀವು ಅಂದ್ಕೊಂಡಿದ್ದರನ್ನು ಸಾಧಿಸುವಂಥ ಕೆಪಾಸಿಟಿ ನಿಮಗೆ ಇದೆ, ಆ ಪವರ್ ನಿಮಗೆ ಇದೆ. ಯೋಚನೆ ಮಾಡಬೇಡಿ. ಎಷ್ಟು ದುಡ್ಡು ವ್ಯಾಲ್ಯೂ ಬಗ್ಗೆ ನೀವು ತಿಳ್ಕೊತಾ ಇಲ್ಲ ಅಂತ ಅನ್ನಿಸ್ತಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು, ಮತ್ತು ಟೀಮ್ ವರ್ಕಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ. ಅದಕ್ಕೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನೀವು ಮಾಡುವಂಥ ಕೆಲಸ ವಿಚಾರದಲ್ಲಾದರೂ ಆಗಿರ್ಬೋದು, ಅಚೀವ್ಮೆಂಟ್ ಕಡೆ ಗಮನ ಕೊಡ್ತಾ ಇರ್ಬೋದು, ಎಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ ನ್ಯಾಯಯುತವಾಗಿದ್ದರೆ ಆ ಕೆಲಸ ನಿಮಗೆ ಸಿಗುತ್ತೆ. ಒಳ್ಳೆಯ ಕೆಲಸದ ಕಡೆ ಗಮನನ ಕೊಡಿ. ದೂರ ಜರ್ನಿ ಮಾಡ್ಬೋದು, ನೀವು ನಿಧಾನವಾಗಿರ್ಬೋದು, ಸ್ವಲ್ಪ ತುಂಬ ಫಾಸ್ಟಾಗಿ ಇರಿ. ನೀವು ಮಾಡುವಂಥ ಕೆಲಸದಲ್ಲಿ ಎನರ್ಜಿಯಾಗಿ ತುಂಬ ಫುಲ್ ಎನರ್ಜೆಟಿಕ್ ಆಗಿ ಇರೋದನ್ನು ಕಲಿಯಿರಿ ನೀವು. ಅದರಿಂದಾಗಿ ಕೂಡ ನಿಮಗೆ ಸಕ್ಸಸ್ ಬರುತ್ತೆ. ನೀವು ಒಬ್ಬ ದ ಮೆಜಿಷಿಯನ್ ಪವರ್ ನಿಮಗೆ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲವನ್ನೂ ಸಹ ಸೆಳೆಯುವಂಥ ಕೆಪಾಸಿಟಿ ನಿಮಗೆ ಇರ್ಬೋದು. ನಿಮ್ಮ ಅಚೀವ್ಮೆಂಟ್ ಕಡೆ ನೀವು ತುಂಬಾ ಗಮನನ ಕೊಡ್ತಾ ಇದ್ದೀರಾ. ಏನೇನು ಕೊಟ್ಟಿದ್ರಿ ಅಚೀವ್ಮೆಂಟ್ ಕಡೆ, ನನಗೆ ಈ ಥರ ಒಂದು ಫ್ಯಾಮಿಲಿ ಬೇಕು, ಒಂದು ನ್ಯಾಯ ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಿ, ಒಂದು ಒಳ್ಳೆ ಕೆಲಸ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಐಡೆಂಟಿಫೈ ಇಂದಾನೇ ತುಂಬ ಚೆನ್ನಾಗಿ ಮುಂದೆ ಹೋಗ್ತೀರಾ. ಆ ಐಡಿಯಾಸಿಂದನೇ ನೀವು ಮುಂದೆ ಹೋಗ್ತೀರಾ. ನಿಮ್ಮ ಬುದ್ಧಿವಂತಿಕೆಯಿಂದನೇ ನೀವು ಮುಂದೆ ಹೋಗ್ತೀರಾ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಆ ಕೆಲಸದಿಂದ ನಿಮಗೆ ದುಡ್ಡು ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ. ಅಂತ ಹೇಳ್ತಾ ಇದ್ದಾರೆ ಏಂಜಲ್ ಆ ಕಡೆಯಿಂದ. ನಿಮಗೆ ಏನು ಆನ್ಸರ್ ಸಿಗ್ತಾ ಇದೆ ಅಂತ ನೋಡೋಣ. ಪ್ಲೀಸ್ ಏಂಜಲ್. ಏಂಜಲ್ ಕಡೆಯಿಂದ ನಿಮಗೆ ರಿಕವರಿ ಆಗ್ತಾ ಇದ್ದೀರಾ, ರಿಕವರಿ ಆಗ್ತೀರಾ ನೀವು ನಿಮ್ಮ ಐಡಿಯಾಗಳಿಂದ ಆಗಿರ್ಬೋದು. ಅಬಂಡೆನ್ಸ್ ಡಬಲ್ ಆಗಿರುವಂಥ ನೀವೇನು ಅಂದ್ಕೊಂಡಿದ್ದೀರಾ ಅದು ಡಬಲ್ ಆಗಿ ಸಿಗ್ತಾ ಇದೆ. ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಿರೋಕ್ಕಿಂತ ತುಂಬ ಚೆನ್ನಾಗಿರುವಂಥ ಕೆಲಸ ಸಿಗ್ತಾ ಇದೆ. ಫ್ಯಾಮಿಲಿ ಆಗಿರ್ಬೋದು, ನೀವು ಮಾಡಬೇಕಾಗಿರುವಂಥ ಕೆಲಸ ಅಂದರೆ ಬಿಸ್ನೆಸ್ ಆಗಿರ್ಬೋದು, ಎಲ್ಲದೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರಾ ಅದು ತುಂಬ ಫಾಸ್ಟಾಗಿ ಡಬಲ್ ಆಗಿ ನಿಮಗೆ ಸಿಗ್ತಾ ಇದೆ ಅಂತ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 ಏನು ಹೇಳ್ತಾ ಇದೆ ಅಂತ ನೋಡೋಣ. ಫೈಲ್ ನಂಬರ್ 2ಗೆ ನಿಮ್ಮ ಲವ್ ವಾಪಸ್ ಬರ್ತಾ ಇದೆ. ಹೊಸ್ದಾಗಿರೋ ಒಂದು ಲವ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಕೆಲಸದ ಹತ್ರನಾದರೂ ಆಗಿರ್ಬೋದು,
ನಿಮ್ಮ ಫ್ರೆಂಡ್ಸ್ ಕಡೆಯಿಂದನಾದರೂ ಆಗಿರ್ಬೋದು, ನಿಮ್ಮ ರಿಲೇಷನ್ ಕಡೆಯಿಂದನಾದರೂ ಆಗಿರ್ಬೋದು, ಒಂದು ಹೊಸ ಲವ್ ಸಿಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಸಿಗ್ತಾ ಇದೆ. ನೀವೇನು ಅಂದ್ಕೊಂಡಿದ್ದೀರ ಕೆಲಸ ವಿಚಾರವಾಗಿ ಆಗಿರ್ಬೋದು, ಮನೆ ವಿಚಾರವಾಗಿ ಆಗಿರ್ಬೋದು, ಮತ್ತು ಲವ್ ವಿಚಾರವಾಗಿ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆ ಚೇಂಜಸ್ ಬರ್ತಾ ಇದೆ. ಒಂದು ಹೊಸದಾಗಿರುವಂಥ ರಿಲೇಷನ್ ನಿಮಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ಇರಿ. ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಾ? ಫೈಲ್ ನಂಬರ್ ತುಂಬ ಬೇಜಾರಲ್ಲಿ ಇದ್ದೀರಾ ನೀವು, ತುಂಬ ಬೇಜಾರಲ್ಲಿ ಇದ್ದೀರಾ ಅಂತ ಅನ್ನಿಸ್ತಿದೆ. 3 ಕಾರ್ಡ್ ಬಂದಿದೆ. ಯಾರೋ ನಿಮ್ಮನ್ನು ಕಟ್ಟಾಕಿದ್ದಾರೆ ಮತ್ತು ಬಂದಿರುವಂಥ ಅವಕಾಶಗಳನ್ನು ಕೂಡ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಬರೋದನ್ನು ಮಿಸ್ ಮಾಡ್ಕೋತೀರಾ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬ ಬೇಜಾರಲ್ಲಿ ಇದ್ದೀರಾ. ಯಾಕೆ ಈ ಥರ ಆಗ್ತಾ ಇದೆ? ಯಾವ ವಿಚಾರದಲ್ಲಿ? ಲವ್ ವಿಚಾರದಲ್ಲಾದರೂ ಆಗಿರ್ಬೋದು, ಯಾಕೆ ಬಿಟ್ಟೋದ್ರು ಅನ್ನೋ ವಿಚಾರದಲ್ಲಾದರೂ ಆಗಿರ್ಬೋದು. ತುಂಬ ಬೇಜಾರಲ್ಲಿ ಇದ್ದೀರಾ ನೀವು. ಸುತ್ತ ನಿಮ್ಮನ್ನು ಕಟ್ಟಾಕಿ ನಿಮ್ಮನ್ನೇ ನೀವು ತುಂಬ ಫೀಲ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಮೂಡನ್ನು ನೀವು ಅಪ್ಸೆಟ್ ಮಾಡ್ಕೋತಾ ಇದ್ದೀರಾ. ನಿಮ್ಮನ್ನು ಮಾತಾಡ್ದೋ ರೀತಿಯಲ್ಲಿ ಕೆಲಸದಲ್ಲಾದರೂ ಆಗಿರ್ಬೋದು, ಅಷ್ಟು ನೋವುಗಳನ್ನು ತಿಂದಿದ್ದೀರಾ ನೀವು. ತುಂಬ ನೋವು ತುಂಬಿಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ. ನಾನು ಹೋಗಿದ್ದ ಕಡೆ ಯಾಕೆ ಈ ಥರ ಆಗ್ತಾ ಇದೆ? ಎಲ್ಲರೂ ಸೇರಿ ನಿಮ್ಮನ್ನು ಓಪನ್ ಆಗಿ ಇರೋದಕ್ಕೆ ಯಾರು ಬಿಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ತುಂಬ ನೋವುಗಳನ್ನು ಒಳಗಡೆನೆ ಇಟ್ಕೊಂಡೇ ಇದ್ದೀರಾ ಅಂತಲೂ ಕೂಡ ಅನ್ನಿಸ್ತಿದೆ. ತುಂಬ ಕೆಲಸ ಜಾಸ್ತಿ ಆಗಿರ್ಬೋದು ನಿಮಗೆ. ಕೆಲಸ ಮಾಡೋ ಜಾಗದಲ್ಲಿ ಆದರೂ ಆಗಿರ್ಬೋದು, ನೀವು ಒಂದು ಮನೆಯಲ್ಲಿ ಇರ್ಬೋದು, ಅಲ್ಲಿರುವಂಥ ಪರಿವಾರದವರು ಕೂಡ ನಿಮ್ಮ ತುಂಬಾ ನೋವು ಕೊಡ್ತಾ ಇರ್ಬೋದು. ಮತ್ತು ನಿಮ್ಗೆ ಅವಕಾಶಗಳು ಬಂದರೂ ಕೂಡ ನೀವು ಅದನ್ನು ಮುಟ್ಟದೇ ಇರೋ ರೀತಿಯಲ್ಲಿ ನಿಮಗೆ ನೋವಾಗಿರ್ಬೋದು. ಆದರೆ ಯೋಚನೆ ಮಾಡಬೇಡಿ. ದಯವಿಟ್ಟು ನಿಮಗೆ ಒಳ್ಳೆಯ ಅವಕಾಶಗಳು ಬಂದರೂ ಕೂಡ ನೀವು ಯೋಚನೆ ಮಾಡ್ದೇ ಸುಮ್ಮನೆ ಕೈ ಕೊಟ್ಟು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ಲೀಸ್ ದಯವಿಟ್ಟು ನೀವು ಅದನ್ನು ಸ್ವೀಕಾರ ಮಾಡಿ. ಅದು ನಿಮ್ಮ ಏಂಜಲ್ ಆಗಿರ್ಬೋದು, ನೀವು ನಂಬಿರುವಂಥ ದೇವರು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದರೆ ನೀವು ಕೈ ಕೊಟ್ಟು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ ಬರ್ತಾ ಇದೆ. ಎಲ್ಲದೂ ಕೂಡ ನಿಮಗೆ ಲವ್ವಿಂದ, ರಿಲೇಷನ್ಶಿಪ್ಪಿಂದ, ಜಾಬಿಂದ ಕೂಡ ನಿಮಗೆ ಎಲ್ಲ ಅವಕಾಶಗಳು ಸಿಗ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಜೀವನ ಚೇಂಜ್ ಆಗುವಂಥದ್ದು ಇದೆ, ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು. ಆದರೆ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಿ ಸಿಗ್ತಾ ಇದೆ, ಒಳ್ಳೆ ದಾರಿ ಕೂಡ ನಿಮಗೆ ಸಿಗ್ತಾ ಇದೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರ ಆ ದಾರಿ ಕೂಡ ನಿಮಗೆ ಸಿಗ್ತಾ ಇದೆ. ಆ ಸೊಲ್ಯೂಷನ್ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ನೋವು ತಿಂತಾ ಇದ್ದೀರಾ ಅಲ್ವಾ, ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ತಾ ಇದೆ. ನಿಮ್ಮ ತಾಯಿನ ನೀವು ತುಂಬ ನೆನ್ಪು ಮಾಡ್ಕೋತಾ ಇರ್ಬೋದು. ಇಷ್ಟೆಲ್ಲ ನೋವಾಗಿದೆ, ನಮ್ಮ ಜೊತೆ ನಮ್ಮ ತಾಯಿ ಇದ್ದಿದ್ರೆ ಈ ಥರ ಫೀಲ್ ಈ ಥರ ಆಗ್ತಿತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಅದಾಗುತ್ತೆ, ನೀವು ಅದ್ರ ಕಡೆ ಗಮನ ಕೊಡಿ, ಅದಾಗುತ್ತೆ. ನೀವು ಒಳ್ಳೆ ಒಳ್ಳೆ ಐಡಿಯಾಸ್ಗಳನ್ನು ಉಪಯೋಗಿಸಿ ಇದರಿಂದ ಹೇಗೆ ತಪ್ಪಿಸ್ಕೋಬೋದು ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ, ಥಿಂಕ್ ಮಾಡಿದ್ದಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಒಳ್ಳೆ ಗುಡ್ ನ್ಯೂಸ್ ಬರ್ತಾ ಇದೆ. ಪ್ರೊಟೆಕ್ಷನ್ ಕೂಡ ನಿಮಗೆ ಇದೆ, ಎರಡೆರಡು ಕಡೆಯಿಂದ ಪ್ರೊಟೆಕ್ಷನ್ ಇದೆ. ನಿಮಗೆ ತುಂಬ ಟ್ರಾವೆಲ್ ಕೂಡ ಮಾಡ್ಬೋದು ನೀವು. ದ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ 4 ದಿಕ್ಕಿನ ಕಡೆಯಿಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ. ನೀವು ತುಂಬಾ ಏನು ಅಂದರೆ ರೆಸ್ಪೆಕ್ಟ್ ಜಾಸ್ತಿ ಇದೆ. ಅಂದರೆ
ಮಾನ ಮರ್ಯಾದೆ ಇದಕ್ಕೆಲ್ಲ ತುಂಬಾ ಜಾಸ್ತಿ ಗಮನನ ಕೊಡ್ತೀರಾ ನೀವು. ಅದ್ರ ಕಡೆ ಜಾಸ್ತಿ ಇದರ ಪೀಪಲ್ಗಳಿಗಾದರೂ ಆಯಿತು, ವುಮೆನ್ಗಳಿಗಾದರೂ ಆಯಿತು, ಜನರುಗಳಿಗಾದರೂ ಆಯಿತು, ನೀವು ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ನೀವು ರೆಸ್ಪೆಕ್ಟ್ ಕೊಡ್ತೀರಾ ಕೂಡ. ಅದರಿಂದ ಈ ಥರ ನೋವುಗಳು ನಿಮಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಏನು ಯೋಚನೆ ಮಾಡಬೇಡಿ, ತುಂಬ ಒಳ್ಳೆಯದಾಗೋದ್ರಲ್ಲಿ ಇದೆ. ನೀವು ಅಂದ್ಕೊಂಡಿರೋದನ್ನು ನೀವೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರ, ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರ ಅದು ನಿಮಗೆ ಸಿಗುತ್ತೆ. ಮುಂದಿನ ಜೀವನದಲ್ಲಿ ತುಂಬಾ ಬೇಗ ಸಿಗುತ್ತೆ. ಏನು ಯೋಚನೆನ ಮಾಡಬೇಡಿ. ನೀವು ಅಂದ್ಕೊಂಡಿರ್ಬೋದು ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಆ ಥರ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ಟ್ರಾವೆಲ್ ಮಾಡ್ತಾ ಇದ್ದೀರಾ, ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ಏಂಜಲ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. 4 ದಿಕ್ಕಿನಿಂದನೂ ಕೂಡ ನಿಮಗೆ ತುಂಬಾ ಸಪೋರ್ಟ್ ಇದೆ. ಆದರೂ ನಿಮ್ಮ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ದಯವಿಟ್ಟು ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ತುಂಬ ಬೇಜಾರಲ್ಲಿ ಕುತ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಅಂದರೆ ಮೋಸ್ಟ್ಲಿ ಹೊರಗಡೆ ಹೋಗೋದ್ರಿಂದ ಆಗಿರ್ಬೋದು. ಏನಾದರೂ ಒಂದು ಜರ್ನಿ ಮಾಡೋದ್ರಿಂದ, ಟ್ರಾವೆಲ್ ಮಾಡೋದ್ರಿಂದ, ನಿಮಗೆ ತುಂಬ ಒಂದು ಜಾಗ ಚೇಂಜ್ ಮಾಡೋದ್ರಿಂದ ನಿಮಗೆ ಆಗಿರೋಂಥ ನೋವುಗಳು ಸಹ ಕಡಿಮೆ ಆಗ್ಬೋದು, ಕಡಿಮೆ ಆಗುತ್ತೆ. ರಿಲೀಫ್ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಹೋಗಿ. ನೀವು ತುಂಬ ಬೇಜಾರಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಫೈನಾನ್ಷಿಯಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದುಡ್ಡು ಕೂಡ ಬರ್ತಾ ಇದೆ. ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಬರ್ತಾ ಇದೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಆಪರ್ಚುನಿಟಿಗಳು ಬರ್ತಾ ಇದೆ, ತುಂಬ ಆಪರ್ಚುನಿಟಿಗಳು ಬರ್ತಾ ಇದೆ. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಕೈ ಕಟ್ಟಿ ದಯವಿಟ್ಟು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಅದ್ರ ಕಡೆ ಗಮನನ ಕೊಡಿ. ತುಂಬ ಬರ್ಡನಲ್ಲಿ ಇದ್ದೀರಾ, ಫೀಲ್ ಮಾಡಿಕೊಂಡೆ ನಿಮಗೆ ಬರುವಂಥ ಅವಕಾಶಗಳನ್ನು ಮಿಸ್ ಮಾಡ್ಕೋತೀರಾ. ಆ ಥರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಪ್ರೊಟೆಕ್ಷನ್ ಇದೆ ನಿಮಗೆ. ಯೋಚನೆ ಮಾಡಬೇಡಿ. ಧೈರ್ಯವಾಗಿ ನೀವು ನಿಮ್ಮ ಬುದ್ಧಿನ ಉಪಯೋಗಿಸಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಒಳ್ಳೆ ದಾರಿ ಕಡೆ ಗಮನನ ಕೊಡಿ. ದಾರಿ ಸಿಗ್ತಾ ಇದ್ರೂ ಕೈ ಕೊಟ್ಟು ಕುತ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಇದೆ. ಏಂಜಲ್ ಕಡೆಯಿಂದ ನಿಮಗೆ ಏನು ಮೆಸೇಜು ಸಿಗ್ತಾ ಇದೆ ಅಂತ ನೋಡೋಣ. ಏಂಜಲ್ ಪ್ಲೀಸ್ ಏಂಜಲ್ ಕಡೆಯಿಂದ ಏನು ಯೋಚನೆ ಮಾಡಬೇಡಿ. ನೋ ನೀಡ್ ಟು ವರಿ. ಯೋಚನೆ ಮಾಡಬೇಡಿ. ನೀವು ನಿಮ್ಮ ಜೊತೆ ಏಂಜಲ್ ಇದ್ದಾರೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತಾ ಇದೆ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಪರ್ಚುನಿಟಿಗಳು ತುಂಬ ಇದೆ. ಇದರಲ್ಲೂ ಆಪರ್ಚುನಿಟಿ ಇದೆ. ಕೈಗಟ್ಟಿ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ದಯವಿಟ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳು, ನಿಮ್ಮ ಜಾಸ್ತಿ ಆಪರ್ಚುನಿಟಿಗಳು ಬರುವಂಥ ಸಾಧ್ಯತೆ ಇದೆ. ಲವ್ ಲೈಫ್, ಕೆಲಸ, ಲವ್, ಪ್ರೀತಿ, ನೀವೇನೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂತ ಯಾವ ವಿಷಯಕ್ಕೆ ಅದಕ್ಕೆಲ್ಲ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಕ್ಕ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ದುಡ್ಡು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.